ಚಾನಲ್. ಸೊ ಫ್ರೆಂಡ್ಸ್, ಬನ್ನಿರಿ ಇವತ್ತಿನ ಸ್ಪೆಷಲ್ ರೆಸಿಪಿ. ಎಲ್ಲರೂ ಇಷ್ಟಪಡ್ತಾರೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಇಷ್ಟಪಡ್ತಾರೆ. ಏನು ಅಂತಂದರೆ, ನೀವು ತಮ್ಮನೇರಲ್ಲಿ ನೋಡಿರೋ ಹಾಗೆ ಸೂಪರಾಗಿ ಮಸಾಲ ಮ್ಯಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ಯೂಸ್ ಮಾಡ್ತಿರೋದಿಲ್ಲಿ 2 ಮಿನಿಟ್ಸ್ ನೂಡಲ್ಸ್ ಯೂಸ್ ಮಾಡ್ತಿದ್ದೀನಿ, ಮ್ಯಾಗಿ ನೂಡಲ್ಸು. ಇಲ್ಲಿ ನಾನು 4 ಮ್ಯಾಗಿ ಪ್ಯಾಕೆಟ್ ತೊಗೊಂಡಿದ್ದೀನಿ. ಸೊ ಈಗ ಆ ಒಂದು ಮ್ಯಾಗಿ ಪ್ಯಾಕೆಟಲ್ಲಿ 2 ಭಾಗ ಮಾಡಿ ಕಟ್ ಮಾಡಿ ಇಟ್ಕೊಂಡಿನಿ. ಇದಕ್ಕೆ ಬೇಕಾಗಿರೋ ವೆಜಿಟೇಬಲ್ಸ್ ಎಲ್ಲ ಆಲೂಗಡ್ಡೆ, ಗಜ್ಜರಿ ಅಥವಾ ಕ್ಯಾರೆಟು, ಹಸಿ ಬಟಾಣಿ, ಹಾಗೆ ದಪ್ಪನ ಮೆಣಸಿನ್ಕಾಯಿ, ಏನು ಸಿಮ್ಲಾ ಮಿರ್ಚಲ್ಲ ಅದನ್ನು ತೊಗೊಂಡಿದ್ದೀನಿ, ಸಣ್ಣ ಕಟ್ ಮಾಡಿಕೊಂಡು. ಸೊ ಮೊದಲಿಗೆ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ, ಜೀರಿಗೆ, ಆಮೇಲೆ ಹಿಂಗೆ ಹಾಕೋಬೇಕು. ಅದಾದಮೇಲೆ ಸಿಮ್ಲಾ ಮಿರ್ಚ್ ಹಾಕೋರಿ. ಸೊ ಯಾರೆಲ್ಲ ನನ್ನ ರೆಸಿಪಿ ಇಷ್ಟ ಆಗುತ್ತೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮ್ಮ ಸಪೋರ್ಟ್ ಬೇಕು. ಸೊ ನೆಕ್ಸ್ಟು ಒಂದು ಸ್ವಲ್ಪ ಬೇಯಬೇಕಲ್ವ ಚೆನ್ನಾಗಿ. ಅದಾದಮೇಲೆ ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ನಾನು. ಆಲೂಗಡ್ಡೆ ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ಕೋಬೇಕು. ಮತ್ತು ಅದಾದಮೇಲೆ ಕ್ಯಾರೆಟ್ ಹಾಕ್ಕೋಬೇಕು. ಕ್ಯಾರೆಟ್ ಹಾಕ್ಕೊಂಡು ಲಾಸ್ಟಿಗೆ ಬಟಾಣಿ, ಅದು ಸ್ವಲ್ಪ ಮೆತ್ತಗಿರುತ್ತಲ್ಲ, ಸೊ ಅದಕ್ಕೆ ಲಾಸ್ಟಿಗೆ ಹಾಕ್ಕೊಂಡು ಎಲ್ಲನೂ ಚಲೋದಂಗೆ ಬೇಯಬೇಕು. ಅಂದರೆ ಸ್ವಲ್ಪ ಹಸಿ ಸ್ಮೆಲ್ಲೂ ಹೋಗಬೇಕು, ಚೆನ್ನಾಗಿ ಬೇಯಿದ್ರೇ ತಿನ್ನಲಿಕ್ಕೆ ಟೇಸ್ಟ್ ಬರುತ್ತೆ. ಈ ರೀತಿ ಮಸಾಲ ಮ್ಯಾಗಿ ಅಂದರೆ ವೆಜಿಟೇಬಲ್ಸ್ ಮ್ಯಾಗಿ ಮಾಡ್ಕೊಂಡು ತಿಂದರೆ ಸ್ವಲ್ಪ ಸೂಪರಾಗಿರುತ್ತೆ. ಎಲ್ಲರೂ ಇಷ್ಟಪಡ್ತಾರೆ. ನಮ್ಮ ಮನೆಯಲ್ಲಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಚೆನ್ನಾಗಿ ಹುರ್ಕೊಂಡು ಇದಕ್ಕೆ ಮ್ಯಾಗಿ ಮಸಾಲ ಪ್ಯಾಕೆಟ್ ಹಾಕ್ಕೊಂಡು, ಮತ್ತು ಮೇಲ್ಗಡೆ ಉಪ್ಪು ಹಾಕ್ಕೊಂಡು ಚಲೋ ಹೊತ್ತಿನಂಗೆ ಕೈ ಆಡಿಸ್ಕೋಬೇಕು. ಕೈ ಆಡಿಸ್ಕೊಂಡು ಆದಮೇಲೆ ಇದನ್ನ ಯಾಕೆ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಅಂತಂದರೆ, ನೀರು ಹಾಕಿಂದ ಸ್ವಲ್ಪ ಹಾಕ್ಕೋಬೇಕಂತ ತೆಗೆದಿಟ್ಕೊಂಡಿದ್ದೀನಿ ನಾನು. ಸೊ ನಿಮಗೆ ಉಪ್ಪು ಎಷ್ಟು ಬೇಕು, ಯಾಕಂದ್ರೆ ಸ್ವಲ್ಪ ಮ್ಯಾಗಿ ಮಸಾಲದಲ್ಲಿ ಸ್ವಲ್ಪ ಮೊದಲೇ ಜಾಸ್ತಿ ಉಪ್ಪಿರುತ್ತಲ್ಲ, ಸೊ ಅಳತೆ ನೋಡ್ಕೊಂಡು ಹಾಕ್ಕೋಬೇಕು ನೀವು ಉಪ್ಪು. ನಾನಿಲ್ಲಿ ಮೊದಲು ಮ್ಯಾಗಿ ಹಾಕ್ಕೊಂಡು ಆಮೇಲೆ ನೀರು ಹಾಕ್ಕೋತಿದ್ದೀನಿ. ಯಾಕಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಅಂದರೆ ತಿಕ್ಕಾಗಿ ಇಷ್ಟಪಡಲ್ಲ. ಸೊ ಹಾಗಾಗಿ ಇವು ಮ್ಯಾಗಿ ಹಾಕ್ಕೊಂಡಾದ್ಮೇಲೆ ನೀರು ಹಾಕ್ಕೋತೀನಿ. ಯಾಕಂದರೆ ನೋಡ್ಕೊಂಡು ಹಾಕ್ಕೋತೀನಿ, ಸ್ವಲ್ಪ ತಿನ್ನಾಗಿರಲಿ ಅಂತ ಅದರ ಸಲ ಹಾಕ್ಕೊಂಡಿದ್ದೀನಿ ನಾನು. ಸೊ ನೀರೆಲ್ಲ ಹಿಂಗೆ ಅದ್ರ ಜೊತೆ ಬೆರ್ಕೊಂಡು ಚೆನ್ನಾಗಿ ಕುದಿಬೇಕು. ಸೊ ಕುದ್ರೆ ಸೂಪರ್ ಟೇಸ್ಟ್ ಬರುತ್ತೆ. ಎಲ್ಲರೂ ಇಷ್ಟಪಟ್ಟು ನೋಡಿ. ಈಗಾಗಿದೆ ನೀರೆಲ್ಲ ಇದಾಗಿ ಇಟ್ಕೊಂಡು ಈ ರೀತಿ ಆಗಿದೆ. ಅದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಷ್ಟ ಅಂತೂ ಎಲ್ಲರೂ ಪಡ್ತಾರೆ, ಯಾರು ಒಳ್ಳೆ ಅನ್ನೋದಿಲ್ಲ ನೋಡಿ, ತಿನ್ನಲಿಕ್ಕೆ ಇಷ್ಟಪಟ್ಟು ತಿಂತಾರೆ. ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಥವಾ ಈವ್ನಿಂಗ್ ಚೆನ್ನಾಗಿರುತ್ತೆ. ಒಂದು ಸಲ ಮನೇಲಿ ಈ ರೀತಿನೂ ಟ್ರೈ ಮಾಡಿ ನೋಡಿರಿ. ಅದೇ ಮ್ಯಾಗಿ ಬರೀ ಮಸಾಲ ಹಾಕ್ಕೊಂಡು ತಿಂದು ಬೇಜಾರಾಗಿರುತ್ತಲ್ಲ, ಈ ರೀತಿ ಒಂದು ಸಲ ಚೀಸ್ ಅದು ಏನೂ ಹಾಕೋಲ್ಲ, ಈ ರೀತಿ ಒಂದು ಸಲ ಮಾಡಿ ನೋಡಿರಿ, ಚೆನ್ನಾಗಿರುತ್ತೆ. ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.